ईश्वरो गुरुरात्मेति मूर्तिभेदात्रिभागिनि व्योमवद्व्याप्तदेहाय दक्षिणामूर्तये नमः। जगद्गुरु सिद्धारूಢರ ಜಗದ್ಗುರು ಗುರುನಾಥಾರೂಢರ ಆರೂಢ ಜ್ಯೋತಿ ಶ್ರೀಗಳವರ ಶ್ರೀಚರಣಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಪೂಜ್ಯರಾದ ಅಭಿನವ ಶಿವಪುತ್ರ ಸ್ವಾಮಿಯವರ ದಿವ್ಯ ಚೇತನವನ್ನು ಸ್ಮರಿಸಿಕೊಂಡು ಇವತ್ತಿನ ಈ ವೇದಾಂತ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಪಾವನ ಮೂರ್ತಿಗಳು, ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಪರಮಹಂಸ ಪರಿವ್ರಾಜಕರು, ಶ್ರೀ 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 ಅಭಿನವ ಸಿದ್ಧಾರೂಢ ಪಾದಕ್ಕೆ ವಂದಿಸಿ, ಪರಮ ಪೂಜ್ಯರು ಪಾವನ ಮೂರ್ತಿಗಳು ಆದ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮಹಂಸ ಪರಿವ್ರಾಜಕರು ಶ್ರೀ 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 ಸದ್ಗುರು ಶಂಕರಾನಂದ ಮಹಾಸ್ವಾಮೀಜಿಯವರ ಪಾದಕ್ಕೆ ವಂದಿಸಿ, ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಾನಂದಪ್ಪವರ ಪಾದಕ್ಕೆ ವಂದಿಸಿ, ಮಾತೆಯವರನ್ನು ವಂದಿಸಿ, ವೇದಾಂತ ವೇದಿಕೆಯಲ್ಲಿ ಸಮಾಸೀನರಾದ ಎಲ್ಲ ಗಣ್ಯಮಾನ್ಯರನ್ನು ವಂದಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ವಂದನೆಗಳು. ಶ್ರೀಮದ್ ಭಗವದ್ಗೀತಾ ನಮಗೆಲ್ಲರಿಗೂ ಗೊತ್ತಿದೆ. ಯಾರಿಗೆ ಗೊತ್ತಿಲ್ಲ ಅವ್ರು ಗೊತ್ತು ಮಾಡ್ಕೋಬೇಕು. ಅಂತೆಂಥ ಉಪನ್ಯಾಸಗಳನ್ನು ಓದೋಕ್ಕಿಂತ ಭಗವದ್ಗೀತೆ ಎಂಬ ಪವಿತ್ರವಾದ ಜಗನ್ಮಾನ್ಯವಾದ ಗ್ರಂಥವನ್ನು ಓದಬೇಕು. ನಾವು ಓದ್ಲಿಕ್ಕೆ ಬರಲಿಲ್ಲ ಅಂದ್ರೆ ಆ ಗ್ರಂಥವನ್ನು ಜಗಲಿ ಮೇಲಿಟ್ಟು ಪೂಜೆ ಮಾಡಬೇಕು. ಭಕ್ತ ಶ್ರೀಕೃಷ್ಣನನ್ನ ಕೇಳ್ತಾನೆ, ಪ್ರಭು ನೀ ಎಲ್ಲಿ ಇರ್ತಿ ಅಂತ, ಏನ್ ಮಾಡ್ತಿ ಅಂತ. ನಿಮ್ಮನ್ನು ಕೇಳಿದ್ರೆ ನೀವು ಹೇಳ್ತೀರಿ, ನೀವೆಲ್ಲಿರ್ತೀರಿ ಅಂದ್ರೆ ನಮ್ಮ ಮನೆಯಾಗಿರ್ತೀವಿ. ಏನ್ ಮಾಡ್ತೀರಿ ಅಂದ್ರೆ ಉದ್ಯೋಗ ಮಾಡ್ತೀವಿ. ಹಾಗೆ ಭಕ್ತ ಕೇಳಿದ ಶ್ರೀಕೃಷ್ಣ ಪರಮಾತ್ಮನನ್ನ, ಪ್ರಭು ಎಲ್ಲಿ ಇರ್ತಿ ಮತ್ತೇನ್ ಮಾಡ್ತಿ? ಪರಮಾತ್ಮ ಅಂದ ನಾನು ನಮ್ಮ ಮನೆಯಾಗಿರ್ತೇನು. ಭೋಗವನ್ನ ಭೋಗಿಸ್ತಾನೆ. ಜೀವಾತ್ಮ ಮತ್ತು ಪರಮಾತ್ಮ, ಜೀವ ಆತ್ಮ, ಪರಮ ಆತ್ಮ, ಎರಡು ಶಬ್ದಗಳಲ್ಲಿ ಒಂದು ಸಮಾನವಾದ ಶಬ್ದ ಇದೆ, ಆತ್ಮ. ಈ ಆತ್ಮನಿಗೆ
ಜೀವ ಅನ್ನೋದೊಂದು ಬಂದು ಕೂಡ್ತು, ಇನ್ನೊಂದು ಪರಮ ಅಂತ ಬಂದು ಕೂಡ್ತು. ಹಿಂದಿನ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಠಾನೇಂದ್ರಿಯಾಣಿ. 6 ಇಂದ್ರಿಯಗಳು ಮತ್ತು ಮನಸ್ಸನ್ನ ಜಕ್ಕೊಂತಾನೆ ತನ್ನ ಕಡೆ. ನಾ ಹೇಳಿದ್ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ನೀನ್ ಯಾರು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ನಾನು ಇಂಥವನ ಮಗ. ನಾನು ಯಾರ ಮಗ ಅಂತ ಕೇಳಿಲ್ಲ, ನೀ ಯಾರು ಅಂತ ಕೇಳ್ತಾ ಇದ್ದೆ. ನಾನು ಕಲೆಕ್ಟರ ಅಂತ. ನಾನಿನ್ ಪದವಿ ಕೇಳಿಲ್ಲ, ನೀ ಯಾರು ಅಂತ ಹೇಳ್ತೀರ ನೀವು? ಏನೋ ಹೇಳ್ಬೋದು ನೀವು, ಎದಿ ಕೈ ಹೆಚ್ಚು ಹೇಳ್ಬೋದು, ಇದು ನಾನು ಇದು ನಾನು ಅಂತ. ಅದು ನೀನ ಇಲ್ಲ. ಸ್ವಲ್ಪ ವಿಚಾರವಾದ ಮಾತು ಹೇಳ್ತೀನಿ. 2 ಮಾತು ಗೊತ್ತಲ್ಲ, ನಾನು ನಂದು. ಕೃಷ್ಣ ಅದೇ ಹೇಳಕತ್ತಿದ್ದಾನೆ. ಏನ್ ಹೇಳ್ತಾನೆ? ನಾನು ಮತ್ತು ನಂದು. ಕೈಯ ಯಾರ್ದು ಅಂತ ಕೇಳಿದ್ರೆ ನಂದು ಅಂತಾನೆ, ನಾನು ಅನ್ನಲ್ಲ. ಕೈಯ ಯಾರ್ದು? ನಂದು. ಕೈಯ ನಾನು ಅಲ್ಲ. ಹೊಲ ಯಾರ್ದು? ನಂದು. ಹೊಲ ನಾನಲ್ಲ. ಅರ್ಥ ಆಗತ್ತೆ ಏನಿಲ್ಲ? ಯಾವುದಕ್ಕೆ ನಾವು ನಂದು ಅಂತ ಹೇಳ್ತೇವೆ ಅದು ನಾನು ಅಲ್ಲ. ಮನೆ ಯಾರ್ದು? ನಂದು. ಮನೆ ನಾನಲ್ಲ. ಯಾವುದಕ್ಕೆ ನಾವು ನಂದು 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 ಅಂತ ಹೇಳ್ತೇವೆ ಅದು ನಾವು ಅಲ್ಲ. ಗೊತ್ತಾಗುತ್ತೆ? ಏನು ಮಾತೇನು ಸುಲಭದ, ಏನು ದೊಡ್ಡ ಮಾತಲ್ಲ. ಏನು ಸಿದ್ಧಾಂತ ಏನು? ಯಾವುದಕ್ಕೆ ನಾವು ನಂದು ಅಂತ ಹೇಳ್ತೇವೆ ಅದು ನಾವು ಎಂದು ಆಗೋದಿಲ್ಲ. ಕೈಯ ಯಾರ್ದು? ನಂದು. ಕೈಯ ನಾನಲ್ಲ. ಕಣ್ಣು ಯಾರ್ದು? ನಂದು. ಕಣ್ಣು ನಾನಲ್ಲ. ಕಿವಿ ಯಾರ್ದು? ನಂದು. ಕಿವಿ ನಾನು ಅಲ್ಲ. ಕಾಲು ಯಾರ್ದು? ರೂಪ ನೋಡಿ ಆನಂದ ಪಡ್ತಾನೆ, ಶಬ್ದ ಕೇಳಿ ಆನಂದ ಪಡ್ತಾನೆ, ಊಟ ಮಾಡಿ ಆನಂದ ಪಡ್ತಾನೆ, ಸ್ಪರ್ಶ ಮಾಡಿ ಆನಂದ ಪಡ್ತಾನೆ. ಇದಕ್ಕ ಮುಂದೆ ಕೃಷ್ಣ ಹೇಳ್ತಾನೆ, ನೀವು ಗಾಢವಾದ ನಿದ್ರೆಯಲ್ಲಿ ಹೋಗ್ತಿರಲ್ಲ, ಮಕ್ಕೋತಿರಲ್ಲ, ಗಾಢವಾದ ನಿದ್ರೆ ಅಲ್ಲೇನಿದೆ? ಏನು ಕಾಲು ಇದೆಯೋ, ಕೈ ಇದೆಯೋ, ಕಣ್ಣು ಇದೆಯೋ, ಮೂಗಿದೆಯೋ, ಕಿವಿ ಇದೆಯೋ, ಏನಿದೆ ಅಲ್ಲಿ? ಯಾವುದರ ಅನುಭವ ಇದೆ ಅಲ್ಲಿ? ಅಲ್ಲಿನ ಶಬ್ದ ಇದೆ, ಸ್ಪರ್ಶ ಇದೆ, ರೂಪ ಇದೆ, ರಸ ಇದೆ, ಗಂಧ ಇದೆ, ಏನೂ ಇಲ್ಲ. ಆನಂದ ಆಗಿದೆ ಇಲ್ಲ, ಸಂತೋಷ ಆಗಿದೆ ಇಲ್ಲ. ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಎತ್ತರ ಆದ ಕೂಡಲೇ ಅದನ್ನ ಮರ್ತು ಬಿಡ್ತೇವೆ ನಾವು. ಏನೂ ಇಲ್ಲದೆ ಇದ್ದಾಗ ನಿದ್ರೆಯೊಳಗೆ ಸಂತೋಷವಾಗಿದ್ದೇವೆ. ಎತ್ತರ ಆದ ಕೂಡಲೇ ಈ ಸಂತೋಷ ಆನಂದ ಎಲ್ಲಿ ಓಡಿ ಹೋಗುತ್ತೆ? ಎಲ್ಲಿ ಓಡಿ ಹೋಗಿಲ್ಲ.
ಯಾವುದು ನಾವು ಅಲ್ಲ ಅದನ್ನು ನಾವು ತಿಳ್ಕೊಂಡಿದ್ದೇವೆ. ಕಣ್ಣು ನಾನಲ್ಲ, ನಾನು ಅಂದೇವಿ. ಕಿವಿ ನಾನಲ್ಲ, ನಾನು ಅಂದೇವಿ. ಅವನ್ನೆಲ್ಲ ನಮಗೆ ಮೋಸ ಮಾಡ್ತಾ ಇದ್ದಾರೆ. ಕೃಷ್ಣ ಮಾತಾಡ್ತಾನೆ. ಹೇಗಿದೆ ಅಂತ ಸುಲಭವಾಗಿ ನಿಮ್ಮನ್ನು ಹೇಳಬೇಕು ಅಂದರೆ, ಒಂದು ಕಾಡ ಪ್ರದೇಶ, ಅರಣ್ಯ, ಜಂಗಲ್, ಅಲ್ಲಿ ಒಂದು ದೊಡ್ಡ ಮರ. ಆ ಮರದಲ್ಲಿ ಒಳ್ಳೆ ಹಣ್ಣು ಬಿಟ್ಟಿದೆ. ಒಂದು ಹಕ್ಕಿ ಗೂಡಿದೆ ಆ ಮರದಲ್ಲಿ. ಆ ಗೂಡಿನೊಳಗ 2 ಹಕ್ಕಿಗಳು ಕೂತಿದ್ದಾವೆ. 2 ಹಕ್ಕಿಗಳು ಕೂತಿದ್ದಾವೆ. ಬಹಳ ಸುಂದರವಾದ ಹಕ್ಕಿಗಳು 2. ಅವುಗಳ ರೆಕ್ಕೆ ಸುಂದರವಾದ ರೆಕ್ಕೆಗಳು ಎಲ್ಲ ವರ್ಣನೆ ಮಾಡಿದ್ದಾರೆ. 2 ಹಕ್ಕಿಗಳಲ್ಲಿ ಒಂದು ಹಕ್ಕಿ ಆ ಗಿಡದ ಹಣ್ಣನ್ನು ತಿಂತಾ ಇದೆ ಮತ್ತು ಅಳ್ತಾ ಇದೆ. ಒಂದು ಹಕ್ಕಿ ಆ ಗಿಡದ ಹಣ್ಣನ್ನ ತಿಂತಾ ಇದೆ ಮತ್ತು ಅಳ್ತಾ ಇದೆ. ಒಂದು ಹಕ್ಕಿದೆ ಅಲ್ಲ, ಅದು ಸುಮ್ಮನೆ ನೋಡ್ತಾ ಇದೆ ಮತ್ತು ನಗ್ತಾ ಇದೆ. ನೋಡಿ, ಇಲ್ಲಿ ಯಾವುದು ತಿಂತಾ ಇದೆ ಅದು ನಗಬೇಕಾಗಿತ್ತು, ಯಾವುದು ತಿಂತಾ ಇಲ್ಲ ಅದು ಅಳಬೇಕಾಗಿತ್ತು. ಆದ್ರೆ ಇಲ್ಲಿ ಏನಾಗಿದೆ, ಯಾವುದು ಹಣ್ಣು ತಿಂತಾ ಇದೆ ಅದು ಅಳ್ತಾ ಇದೆ, ಯಾವುದು ಹಣ್ಣು ತಿನ್ನೋದಿಲ್ಲ ನೋಡ್ತಾ ಕೂತಿದೆ ಮತ್ತು ನಗ್ತಾ ಇದೆ. ಏನಿದು ಕಥೆ? ಗೂಢ, ವೃಕ್ಷ, ಜಂಗಲ. ಜಂಗಲ ಅಂದ್ರೆ ನಿಮ್ಮ ಎಲ್ಲರ ಪ್ರಪಂಚ. ಅದರಲ್ಲಿ ಒಂದು ವೃಕ್ಷ ಅಂದ್ರೆ ನಮ್ಮ ದೇಹ. ಆ ದೇಹ, ಒಂದು ಹಕ್ಕಿ ಹಣ್ಣು ತಿಂತಿತ್ತಲ್ಲ ಅದು ಅಳ್ತಾ ಇತ್ತು. ಜೀವಾತ್ಮ ಭೋಗಗಳನ್ನು ಭೋಗಿಸ್ತಾನೆ, ಅಳ್ತಾ ಇದ್ದಾನೆ. ಪರಮಾತ್ಮ ಅಲ್ಲೇ ಕೂತಿದ್ದಾನೆ, ಏನೂ ಅನುಭವಿಸೋದಿಲ್ಲ, ನಗ್ತಾ ಇರ್ತಾನೆ. ಈ ಜೀವಾತ್ಮ ಹ್ಯಾಂಗ ನೋಡಿ, ಭಾಳ ಸಲ ಹೇಳ್ತಾರೆ ನಮ್ಗೆ, ಹೆಣ್ತಿ ಭಾಳ ಕಾಟ ಕೊಡ್ತಾವ್ರಿ. ಹೆಣ್ತಿ ಅಂತಾಳ, ನಾನು ಬಂದಿದ್ದ ಗಂಡ ಬಾಜು ತೊಗೊಂಡು ನೀನೇ ಕರ್ಕೊಂಡು ಬಂದಿದ್ದೆ, ನನ್ನ ದೋಷ, ಸುಮ್ಮನೆ ತಿನ್ನಂತಾಳೆ. ಯಾರು ತಪ್ಪಿದು? ಹೆಂಡತಿ ಮಾಡ್ಕೊಂಡು ಅಳಾವ ಇವನು. ಹಾಗೆ ಭೋಗಗಳನ್ನ ಭೋಗಿಸುತ್ತೇನೆ. ಇದು ಪರ್ಯಂತ ಪರಮ ಪೂಜ್ಯರಿಂದ ಅವರ ಒಂದು ಷಷ್ಠಾಬ್ದಿ ಮಹೋತ್ಸವವನ್ನು ರಾಮಚಂದ್ರಣ್ಣ